ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಅತಿಯಾಗಿ ಪ್ರೀತಿಸುವ ವ್ಯಕ್ತಿಗಳು ಅಥವಾ ನಮ್ಮ ಆಪ್ತರು ಸಣ್ಣ ಪುಟ್ಟ ಕಾರಣಗಳಿಗೆ ನಮ್ಮಿಂದ ದೂರವಾದಾಗ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಅವರ ನೆನಪಿನಲ್ಲಿ ದಿನ ಕಳೆಯುವುದು ಕಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನೊಂದ ಮನಸ್ಸಿಗೆ ಶಾಂತಿ ನೀಡಲು ಮತ್ತು ದೂರವಾದ ವ್ಯಕ್ತಿಗಳು ಮತ್ತೆ ನಿಮ್ಮನ್ನು ನೆನೆಯುವಂತೆ ಮಾಡಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಅದ್ಭುತವಾದ ಮಾರ್ಗಗಳಿವೆ. ಇಂದು ನಾನು ನಿಮಗೆ ಅಂತಹದ್ದೇ ಒಂದು ಪರಿಣಾಮಕಾರಿ ಮತ್ತು ಪವಿತ್ರವಾದ ಒಂದು ತಂತ್ರವನ್ನು ಹೇಳಲಿದ್ದೇನೆ. ಈ ತಂತ್ರಕ್ಕೆ ನಮಗೆ ಬೇಕಾಗಿರುವುದು ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗುವಂತಹ ಎಕ್ಕದ ಗಿಡದ ಹೂವುಗಳು. ಎಕ್ಕದ ಗಿಡವು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾದುದು. ನೀವು ಈ ಪರಿಹಾರವನ್ನು ಮಾಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷವಿರಬಾರದು ಮತ್ತು ಕೇವಲ ಶುದ್ಧವಾದ ಪ್ರೀತಿಯಿಂದ ಮಾತ್ರ ಇದನ್ನು ಮಾಡಬೇಕು. ಇದನ್ನು ಸಂಪೂರ್ಣ ನಂಬಿಕೆಯಿಂದ ಮಾಡಿ. ಇದು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ. ಮೊದಲಿಗೆ ನೀವು ಒಂದು ಎಕ್ಕದ ಗಿಡವನ್ನು ಗುರುತಿಸಿಕೊಳ್ಳಿ. ಆ ಗಿಡದಿಂದ 2 ತಾಜಾ ಹೂವುಗಳನ್ನು ಕಿತ್ತುಕೊಳ್ಳಿ. ಇಲ್ಲೂ ಒಂದು ಮುಖ್ಯವಾದ ವಿಷಯವೆಂದರೆ ನೀವು ಯಾವ ಗಿಡದಿಂದ ಹೂವುಗಳನ್ನು ಕಿತ್ತಿದ್ದೀರಿ ಎಂಬುದು ನಿಮಗೆ ನೆನಪಿರಬೇಕು. ಏಕೆಂದರೆ ಬೆಳಿಗ್ಗೆ ಈ ಹೂವುಗಳನ್ನು ಪುನಃ ಅದೇ ಗಿಡಕ್ಕೆ ಅರ್ಪಿಸಬೇಕಾಗುತ್ತದೆ. ರಾತ್ರಿ ನೀವು ಮಲಗುವ ಮುನ್ನ ಕೈಕಾಲು ತೊಳೆದು ಶುದ್ಧರಾಗಿ ಕುಳಿತುಕೊಳ್ಳಿ. ನಿಮ್ಮ ಎಡಗೈಯಲ್ಲಿ ಒಂದು ಹೂವು ಮತ್ತು ಬಲಗೈನಲ್ಲಿ ಇನ್ನೊಂದು ಹೂವನ್ನು ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮಿಂದ ದೂರವಾಗಿರುವ ಆ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು 3 ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಿ. ನಂತರ ಕಾಮದೇವನ ಈ ಶಕ್ತಿಯುತ ಮಂತ್ರವನ್ನು ಪಠಿಸಬೇಕು. ಆ ಮಂತ್ರ ಹೀಗಿದೆ: ಓಂ ಕಾಮದೇವಾಯ ಮಹಾ ಆಕರ್ಷಣ ಕುರು ಕುರು ಸ್ವಾಹ. ಈ ಮಂತ್ರವನ್ನು ನೀವು ಪೂರ್ಣ ಭಕ್ತಿಯಿಂದ 108 ಬಾರಿ ಪಠಿಸಬೇಕು. ಮಂತ್ರ ಪಠಣೆಯ ಸಮಯದಲ್ಲಿ ಆ ವ್ಯಕ್ತಿಯು ನಿಮ್ಮೊಂದಿಗೆ ಸುಖವಾಗಿರುವುದನ್ನು ಕಲ್ಪಿಸಿಕೊಳ್ಳಿ. ಪಠಣೆ ಮುಗಿದ ನಂತರ ಆ 2 ಹೂವುಗಳನ್ನು ಒಂದು ಕಪ್ಪು ದಾರದಿಂದ ಒಟ್ಟಿಗೆ ಸೇರಿಸಿ ಗಂಟನ್ನು ಹಾಕಿ. ಈ ಹೂವುಗಳನ್ನು ನಿಮ್ಮ ತಲೆಯ ಪಕ್ಕದಲ್ಲಿಟ್ಟುಕೊಂಡು ಮಲಗಿ. ಮರುದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಸುಮ್ಮನೆ ಎದ್ದು ನೀವು ಯಾವ ಗಿಡದಿಂದ ಹೂವನ್ನು ತಂದಿದ್ದೀರೋ ಅದೇ ಗಿಡದ ಬಳಿ ಹೋಗಿ. ದಾರದಿಂದ ಕಟ್ಟಿದ ಆ 2 ಹೂವುಗಳನ್ನು ಆ ಗಿಡದ ಕೊಂಬೆಗೆ ಭಕ್ತಿಯಿಂದ ಕಟ್ಟಿ ವಾಪಸ್ ಬನ್ನಿ. ಕಟ್ಟುವಾಗ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ದೂರವಾದ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮರುಕಳಿಸುವ ನೆನಪುಗಳು ಉಂಟಾಗುತ್ತವೆ ಮತ್ತು ಅವರು ತಾವಾಗಿಯೇ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ನಂಬಿಕೆಯಿಂದ ಹಾಗೂ ತಾಳ್ಮೆಯಿಂದ ಮಾಡಬೇಕಾದ ಕೆಲಸ. ಈ ಪರಿಹಾರವನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮವರು ಬಿಟ್ಟು ಹೋಗಿದ್ದರೆ ಅವರು ವಾಪಸ್ ಬಂದೇ ಬರುತ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.